ದೊಡ್ಡವರೇ ಹೀಗೆ ಭಯಭೀತರಾಗಿರ್ಬೇಕಾದ್ರೆ ಇನ್ನು ಪುಟಾಣಿಗಳಿಗೆ ಹೇಗಿರಬೇಡ. ಕಾಶ್ಮೀರದ ಕರಾಳ ಕ್ಷಣವನ್ನ ಪುಟಾಣಿ ಮಕ್ಕಳು ವಿವರಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಕಾಶ್ಮೀರ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ, ಚೆನ್ನಾಗಿದೆ. ಅಲ್ಲಿನ ಜನರು ಕೂಡ ಒಳ್ಳೆಯವರಿದ್ದಾರೆ. ಆದರೆ ಕೆಲ ಕ್ಷಣಗಳು ನಮಗೆ ಭಯ ಹುಟ್ಟಿಸುವಂತಹ ಸನ್ನಿವೇಶವೇ ಅಲ್ಲಿ ಸೃಷ್ಟಿಯಾಯಿತು. ಅದನ್ನು ನಾವು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಅಲ್ಲಿನ ಕೆಲ ದುಷ್ಟರಿಂದ ನಮಗೆ ಈ ರೀತಿಯ ಹಿಂಸೆ ಆಯಿತು ಅಂತ ಪುಟಾಣಿಗಳು ಮಾತನಾಡಿದ್ದಾರೆ. ಮೋದಿ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನನಗೆಲ್ಲ ತುಂಬ ಭಯ ಅನಿಸ್ತು. ಆಮೇಲೆ ನನಗೆ ನನ್ನ ಪಪ್ಪನ ಫ್ರೆಂಡ್ಸ್ ಎಲ್ಲರೂ ಹೇಳಿದರು ಆರ್ ಯು ಸೇಫ್ ಆ ಥರ ಎಲ್ಲ. ಆಗನೂ ನಂಗೆ ತುಂಬ ಪಾಪ ಅನಿಸ್ತು. ಆಮೇಲೆ ಅವರು ಎಲ್ಲರೂ ಸೇಫ್ ಇದ್ದೀವಂತ ಹೇಳಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಪಹಲ್ಗಾಮಿಗೆ ಹೋಗಬೇಕಿತ್ತು, ಬಟ್ ಕ್ಯಾನ್ಸಲ್ ಆಗಿತ್ತು. ಮತ್ತು ಪಹಲ್ಗಾಮ್ ಒಂದಿನ ಬಂದು ಆಗಿತ್ತು. ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ವಿ, ಎಲ್ಲರಿಗೂ ಕೇಳ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ನಾವು ಟೂರ್ ಮ್ಯಾನೇಜರಿಗೆಲ್ಲ ಕೇಳ್ತಾ ಇದ್ವಿ ಏನೆಲ್ಲ ನಾವೀಗ ಹೊರಡ್ಬೋದಲ್ಲ ಅಂತ, ಅವಾಗ ಹೊರಡ್ಬೋದಂತ. ಆಮೇಲೆ ನಾವು ಅವ್ರ ಟೂರ್ ಮ್ಯಾನೇಜರ್ ತುಂಬ ಹೆಲ್ಪ್ ಮಾಡಿದ್ರು. ಅಂದರೆ ನಿನ್ನ ವಿಡಿಯೋಸ್ ಎಲ್ಲ ನೋಡ್ದಾ? ಈಗ ಇನ್ಸಿಡೆಂಟ್ ಎಲ್ಲ ಆದಮೇಲೆ ನಿಂಗೆ ತೋರಿಸಿದ್ರಾ? ಹಾಂ, ತೋರಿಸಿದ್ರು. ಆಮೇಲೆ ನಮ್ಗೆ ಪ್ಲೇನ್ ಬಂತು. ನಾವು ಹೋಗಿ ಸೇಫಾಗಿ ಬಂದಾಗ ತುಂಬ ಖುಷಿ ಆಯಿತು. ಅದಕ್ಕೆ ನಂಗೆ ಥ್ಯಾಂಕ್ ಮಾಡಬೇಕು ಇವರಿಗೆ, ಸಂತೋಷ್ ಲಾಡ್ ಅವರಿಗೆ. ನನಗೆ ಗೊತ್ತಾಯಿತು, ಬಟ್ ಜಾಸ್ತಿ ಭಯ ಆಗಿಲ್ಲ. ಏನಕ್ಕಂದರೆ ನಂಗೆ ಗೊತ್ತಿತ್ತು ಇವಾಗ ಜಾಸ್ತಿ ಏನಾಗಲ್ಲ. ಮೋದಿ ಅವರೆಲ್ಲ ಅವ್ರ ರಿಯಾಕ್ಷನ್ ಟೇಕ್ ಮಾಡ್ತಾರಂತ. ಅಂದರೆ ಆ ವಿಡಿಯೋಸ್ಗಳೆಲ್ಲ ನೋಡಿದ್ದ ನೀನು? ವಿಡಿಯೋಸ್ ಎಲ್ಲ ನೋಡಿದ್ದೆ. ನಂಗೆ ತುಂಬ ಪಾಪ ಥರ ಅನಿಸ್ತು. ಅವ್ರು ಏನಕ್ಕೆ ಸಾಯಿಸ್ದಂತರ ಏನು ಅರ್ಥವೇ ಇಲ್ಲ. ಅಂದರೆ ಇದೆಲ್ಲ ನೋಡಿದ್ಮೇಲೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳ್ದ? ಅಷ್ಟು ಜಾಸ್ತಿ ಭಯ ಆಗಿಲ್ಲ. ಅಂಥದ್ದು ನಾನು ಕಾಶ್ಮೀರ ಇರ್ತೀನಿ, ಜಾಸ್ತಿ ಏನಾಗಲ್ಲ ಅಂತ. ಏಕೆಂದರೆ ನಂಗೆ ಗೊತ್ತಿದ್ದೆ ನಂದು ದೇಶ ಅಲ್ಲಿ ಅವ್ರು ಏನಾದ್ರು ಮಾಡ್ತಾರಂತ. ನಂಗೆ ಅದು ಗೊತ್ತಿತ್ತು. ಜಾಸ್ತಿ ಭಯ ಆಗಿಲ್ಲ.